ಹೃದಯಾಘಾತ ಪ್ರಕರಣಗಳು ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಹೃದಯಾಘಾತದ ಕುರಿತು ಟೆಕ್ನಿಕಲ್ ಕಮಿಟಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಈ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದ ತಜ್ಞರಿಂದ ಹೃದಯಾಘಾತದ ವರದಿ ಸಲ್ಲಿಕೆ ಆಗಿದೆ. ಆರೋಗ್ಯ ಇಲಾಖೆಗೆ ವರದಿಯನ್ನ ಟೆಕ್ನಿಕಲ್ ಕಮಿಟಿ ಈಗ ಸಲ್ಲಿಕೆಯನ್ನ ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಸರ್ಕಾರಕ್ಕೆ ನೀಡಬೇಕಾದ ಸಲಹೆಗಳ ಕುರಿತು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ತಜ್ಞ ವೈದ್ಯರ ಸಮಿತಿ. ಸೋಮವಾರ ಆರೋಗ್ಯ ಸಚಿವರಿಂದ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ನೋಡಿ, ಒಂದು ಗೈಡ್ ಲೈನ್ಸ್ ಅಂತೇಳಿ ಅನ್ಕೋಬಹುದೇನೋ ಇದರ ಬಹುಶಃ ಈ ಟೆಕ್ನಿಕಲ್ ಕಮಿಟಿ ಕೊಟ್ಟಿರುವಂತಹ ವರದಿ ಇದೆಯಲ್ಲ, ಇದೊಂದು ಗೈಡ್ ಲೈನ್ಸ್. ನಿರಂತರವಾಗಿ ಈಗ ಹೃದಯಾಘಾತ ಪ್ರಕರಣಗಳು ಜನರಲ್ಲಿ ಕಾಣಿಸಿಕೊಂಡು ಅದರಲ್ಲಿ ಸಾವನ್ನಪ್ಪುತ್ತಿರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ. ಕೆಲವು ಜಿಲ್ಲೆಗಳಲ್ಲಂತೂ ನಿರಂತರವಾಗಿ ಒಂದಾದ ಮೇಲೆ ಒಂದು ಸಾವಿನ ಪ್ರಕರಣಗಳು ಅದು ಹೃದಯಾಘಾತದಿಂದ ನಾವು ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಆರೋಗ್ಯ ಇಲಾಖೆ ಕಳವಳವನ್ನು ವ್ಯಕ್ತಪಡಿಸಿದೆ. ತಜ್ಞರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ನಾವು ಹೇಗಿರಬೇಕು ಮತ್ತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಆ ವರದಿಯಲ್ಲಿದೆ. ಈ ವರದಿಯನ್ನ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ತಲುಪಿಸುತ್ತೆ. ಅದಾದ ನಂತರ ಸರ್ಕಾರ ಜನರಿಗೆ ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತ ಪ್ರಾಥಮಿಕ ಕ್ರಮಗಳೇನು, ಅಥವಾ ನಾವು ಹೇಗಿರಬೇಕು, ಏನ್ ಮಾಡಬೇಕು, ಏನ್ ಸೇವಿಸಬೇಕು, ಏನ್ ಮಾಡಬಾರದು ಅನ್ನೋದ್ರ ಬಗ್ಗೆ ಬಹುಶಃ ಆ ವರದಿಯಲ್ಲಿ ಡಿಟೇಲ್ ಆಗಿ ಮಾಹಿತಿ ಇದೆ ಅಂತ ಅನ್ಸುತ್ತೆ. ಸರ್ಕಾರ ಅದನ್ನ ಜನರ ಮುಂದೆ ತಿಳಿಸುತ್ತೆ. ಹೃದಯಾಘಾತ ಪ್ರಕರಣಗಳು ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಹೃದಯಾಘಾತದ ಕುರಿತು ಟೆಕ್ನಿಕಲ್ ಕಮಿಟಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಈ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದ ತಜ್ಞರಿಂದ ಹೃದಯಾಘಾತದ ವರದಿ ಸಲ್ಲಿಕೆ ಆಗಿದೆ. ಆರೋಗ್ಯ ಇಲಾಖೆಗೆ ವರದಿಯನ್ನ ಟೆಕ್ನಿಕಲ್ ಕಮಿಟಿ ಈಗ ಸಲ್ಲಿಕೆಯನ್ನ ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಸರ್ಕಾರಕ್ಕೆ ನೀಡಬೇಕಾದ ಸಲಹೆಗಳ ಕುರಿತು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ತಜ್ಞ ವೈದ್ಯರ ಸಮಿತಿ. ಸೋಮವಾರ ಆರೋಗ್ಯ ಸಚಿವರಿಂದ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ನೋಡಿ, ಒಂದು ಗೈಡ್ ಲೈನ್ಸ್ ಅಂತೇಳಿ ಅನ್ಕೋಬಹುದೇನೋ ಇದರ ಬಹುಶಃ ಈ ಟೆಕ್ನಿಕಲ್ ಕಮಿಟಿ ಕೊಟ್ಟಿರುವಂತಹ ವರದಿ ಇದೆಯಲ್ಲ, ಇದೊಂದು ಗೈಡ್ ಲೈನ್ಸ್. ನಿರಂತರವಾಗಿ ಈಗ ಹೃದಯಾಘಾತ ಪ್ರಕರಣಗಳು ಜನರಲ್ಲಿ ಕಾಣಿಸಿಕೊಂಡು ಅದರಲ್ಲಿ ಸಾವನ್ನಪ್ಪುತ್ತಿರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ. ಕೆಲವು ಜಿಲ್ಲೆಗಳಲ್ಲಂತೂ ನಿರಂತರವಾಗಿ ಒಂದಾದ ಮೇಲೆ ಒಂದು ಸಾವಿನ ಪ್ರಕರಣಗಳು ಅದು ಹೃದಯಾಘಾತದಿಂದ ನಾವು ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಆರೋಗ್ಯ ಇಲಾಖೆ ಕಳವಳವನ್ನು ವ್ಯಕ್ತಪಡಿಸಿದೆ. ತಜ್ಞರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ನಾವು ಹೇಗಿರಬೇಕು ಮತ್ತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಆ ವರದಿಯಲ್ಲಿದೆ. ಈ ವರದಿಯನ್ನ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ತಲುಪಿಸುತ್ತೆ. ಅದಾದ ನಂತರ ಸರ್ಕಾರ ಜನರಿಗೆ ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತ ಪ್ರಾಥಮಿಕ ಕ್ರಮಗಳೇನು, ಅಥವಾ ನಾವು ಹೇಗಿರಬೇಕು, ಏನ್ ಮಾಡಬೇಕು, ಏನ್ ಸೇವಿಸಬೇಕು, ಏನ್ ಮಾಡಬಾರದು ಅನ್ನೋದ್ರ ಬಗ್ಗೆ ಬಹುಶಃ ಆ ವರದಿಯಲ್ಲಿ ಡಿಟೇಲ್ ಆಗಿ ಮಾಹಿತಿ ಇದೆ ಅಂತ ಅನ್ಸುತ್ತೆ. ಸರ್ಕಾರ ಅದನ್ನ ಜನರ ಮುಂದೆ ತಿಳಿಸುತ್ತೆ. ಹೃದಯಾಘಾತ ಪ್ರಕರಣಗಳು ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಹೃದಯಾಘಾತದ ಕುರಿತು ಟೆಕ್ನಿಕಲ್ ಕಮಿಟಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಈ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದ ತಜ್ಞರಿಂದ ಹೃದಯಾಘಾತದ ವರದಿ ಸಲ್ಲಿಕೆ ಆಗಿದೆ. ಆರೋಗ್ಯ ಇಲಾಖೆಗೆ ವರದಿಯನ್ನ ಟೆಕ್ನಿಕಲ್ ಕಮಿಟಿ ಈಗ ಸಲ್ಲಿಕೆಯನ್ನ ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಸರ್ಕಾರಕ್ಕೆ ನೀಡಬೇಕಾದ ಸಲಹೆಗಳ ಕುರಿತು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ತಜ್ಞ ವೈದ್ಯರ ಸಮಿತಿ. ಸೋಮವಾರ ಆರೋಗ್ಯ ಸಚಿವರಿಂದ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ನೋಡಿ, ಒಂದು ಗೈಡ್ ಲೈನ್ಸ್ ಅಂತೇಳಿ ಅನ್ಕೋಬಹುದೇನೋ ಇದರ ಬಹುಶಃ ಈ ಟೆಕ್ನಿಕಲ್ ಕಮಿಟಿ ಕೊಟ್ಟಿರುವಂತಹ ವರದಿ ಇದೆಯಲ್ಲ, ಇದೊಂದು ಗೈಡ್ ಲೈನ್ಸ್.
ನಿರಂತರವಾಗಿ ಈಗ ಹೃದಯಾಘಾತ ಪ್ರಕರಣಗಳು ಜನರಲ್ಲಿ ಕಾಣಿಸಿಕೊಂಡು ಅದರಲ್ಲಿ ಸಾವನ್ನಪ್ಪುತ್ತಿರುವಂತ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ. ಕೆಲವು ಜಿಲ್ಲೆಗಳಲ್ಲಂತೂ ನಿರಂತರವಾಗಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಸಾವಿನ ಪ್ರಕರಣಗಳು, ಅದು ಹೃದಯಾಘಾತದಿಂದ ನಾವು ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಆರೋಗ್ಯ ಇಲಾಖೆ ಕಳವಳವನ್ನು ವ್ಯಕ್ತಪಡಿಸಿದೆ. ತಜ್ಞರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ನಾವು ಹೇಗಿರಬೇಕು ಮತ್ತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಆ ವರದಿಯಲ್ಲಿದೆ. ಈ ವರದಿಯನ್ನ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ತಲುಪಿಸುತ್ತೆ. ಅದಾದ ನಂತರ ಸರ್ಕಾರ ಜನರಿಗೆ ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತ ಪ್ರಾಥಮಿಕ ಕ್ರಮಗಳೇನು, ಅಥವಾ ನಾವು ಹೇಗಿರಬೇಕು, ಏನ್ ಮಾಡಬೇಕು, ಏನ್ ಸೇವಿಸಬೇಕು, ಏನ್ ಮಾಡಬಾರದು ಅನ್ನೋದ್ರ ಬಗ್ಗೆ ಬಹುಶಃ ಆ ವರದಿಯಲ್ಲಿ ಡಿಟೇಲ್ ಆಗಿ ಮಾಹಿತಿ ಇದೆ ಅಂತ ಅನ್ಸುತ್ತೆ. ಸರ್ಕಾರ ಅದನ್ನ ಜನರ ಮುಂದೆ ತಿಳಿಸುತ್ತೆ. ಹೃದಯಾಘಾತ ಪ್ರಕರಣಗಳು ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಹೃದಯಾಘಾತದ ಕುರಿತು ಟೆಕ್ನಿಕಲ್ ಕಮಿಟಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಈ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದ ತಜ್ಞರಿಂದ ಹೃದಯಾಘಾತದ ವರದಿ ಸಲ್ಲಿಕೆ ಆಗಿದೆ. ಆರೋಗ್ಯ ಇಲಾಖೆಗೆ ವರದಿಯನ್ನ ಟೆಕ್ನಿಕಲ್ ಕಮಿಟಿ ಈಗ ಸಲ್ಲಿಕೆಯನ್ನ ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಸರ್ಕಾರಕ್ಕೆ ನೀಡಬೇಕಾದ ಸಲಹೆಗಳ ಕುರಿತು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ತಜ್ಞ ವೈದ್ಯರ ಸಮಿತಿ. ಸೋಮವಾರ ಆರೋಗ್ಯ ಸಚಿವರಿಂದ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ನೋಡಿ, ಒಂದು ಗೈಡ್ ಲೈನ್ಸ್ ಅಂತೇಳಿ ಅನ್ಕೋಬಹುದೇನೋ ಇದನ್ನ. ಬಹುಶಃ ಈ ಟೆಕ್ನಿಕಲ್ ಕಮಿಟಿ ಕೊಟ್ಟಿರುವಂತಹ ವರದಿ ಇದೆಯಲ್ಲ, ಇದೊಂದು ಗೈಡ್ ಲೈನ್ಸ್. ನಿರಂತರವಾಗಿ ಈಗ ಹೃದಯಾಘಾತ ಪ್ರಕರಣಗಳು ಜನರಲ್ಲಿ ಕಾಣಿಸಿಕೊಂಡು ಅದರಲ್ಲಿ ಸಾವನ್ನಪ್ಪುತ್ತಿರುವಂತ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ. ಕೆಲವು ಜಿಲ್ಲೆಗಳಲ್ಲಂತೂ ನಿರಂತರವಾಗಿ ಒಂದಾದ ಮೇಲೆ ಒಂದು ಪ್ರಕರಣಗಳು, ಸಾವಿನ ಪ್ರಕರಣಗಳು, ಅದು ಹೃದಯಾಘಾತದಿಂದ ನಾವು ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಆರೋಗ್ಯ ಇಲಾಖೆ ಕಳವಳವನ್ನು ವ್ಯಕ್ತಪಡಿಸಿದೆ. ತಜ್ಞರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ನಾವು ಹೇಗಿರಬೇಕು ಮತ್ತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಆ ವರದಿಯಲ್ಲಿದೆ. ಈ ವರದಿಯನ್ನ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ತಲುಪಿಸುತ್ತೆ. ಅದಾದ ನಂತರ ಸರ್ಕಾರ ಜನರಿಗೆ ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತ ಪ್ರಾಥಮಿಕ ಕ್ರಮಗಳೇನು, ಅಥವಾ ನಾವು ಹೇಗಿರಬೇಕು, ಏನ್ ಮಾಡಬೇಕು, ಏನ್ ಸೇವಿಸಬೇಕು, ಏನ್ ಮಾಡಬಾರದು ಅನ್ನೋದ್ರ ಬಗ್ಗೆ ಬಹುಶಃ ಆ ವರದಿಯಲ್ಲಿ ಡಿಟೇಲ್ ಆಗಿ ಮಾಹಿತಿ ಇದೆ ಅಂತ ಅನ್ಸುತ್ತೆ. ಸರ್ಕಾರ ಅದನ್ನ ಜನರ ಮುಂದೆ ತಿಳಿಸುತ್ತೆ.